ಎಲ್ಲ ಸಬ್ಮಿಟ್ ಮಾನಿಟೈಸ್ ಅಪ್ಲೈ ಮಾಡಿದ್ಮ್ಯಾಗ 2 ಸಲ ನಂದು ಯೂಟ್ಯೂಬ್ ಮಾನಿಟೈಸ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಿಡ್ತು. ಶಾಕಿಂಗ್ ಮ್ಯಾಗ ಶಾಕಿಂಗ್, ಫುಲ್ ಮಾನಸಿಕ ಆಗತ್ತೆ. ನಾವು ಇಟ್ಟು ದಿವಸ 8 ತಿಂಗಳ ತಕ ಅಂಗಿ ಹರ್ಕೊಂಡು ಗಂಟ್ಲ ಹರ್ಕೊಂಡು ರಾತ್ರಿ 3 ತಕ ಎಡಿಟಿಂಗ್ ಮಾಡಿ ಇಷ್ಟೆಲ್ಲ ಮಾಡಿದ್ರು ಹಿಂಗಾತ್ಲಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಪ್ರತಿಯೊಬ್ಬರಿಗೂ ಅನಿಸ್ತೈತಿ ನಾನು ಯೂಟ್ಯೂಬರ್ ಆಗ್ಬೇಕು ಹಾಗೂ ಯೂಟ್ಯೂಬ್ ದಿಂದ ಪೇಮೆಂಟ್ ತಗೋಬೇಕು, ಅಂದ್ರೆ ಯೂಟ್ಯೂಬ್ ದಿಂದ ಹಣ ಗಳಿಸ್ಬೇಕಂತೇಳಿ. ಯಾಕಂದ್ರೆ ಇವತ್ತು ನಾ ಹೇಳ್ಕೊಡ್ತೇನೆ ನಿಮ್ಗೆ ನನ್ನ ಯೂಟ್ಯೂಬ್ ಜರ್ನಿ. ಹೌದು ಸ್ನೇಹಿತರೆ, ಥಂಬ್ನೇಲ್ ನೀವು ಈ ವಿಡಿಯೋ ಥಂಬ್ನೇಲ್ ನೋಡೇ ಬಂದಿರಿಲ್ಲ? ಹೌದು, ಈ ವಿಡಿಯೋನ ನೀವು ಕಂಪಲ್ಸರಿ ಥಂಬ್ನೇಲ್ ನೋಡೇ ಬಂದಿರ್ತೀರಿ. ಹೌದು ಸ್ನೇಹಿತರೆ, ಥಂಬ್ನೇಲ್ ನಲ್ಲಿ ಇದ್ದ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಫೈನಲಿ ಮಾನಿಟೈಸ್ ಆಯ್ತು. ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಮಾನಿಟೈಸ್ ಅಂದ್ರೆ ಗೊತ್ತಾಯ್ತಾ? ಗೊತ್ತಾಗಲಿಲ್ಲ, ಅದಕ್ಕೆ ಕಲೀರಿ ಬಡಿತಾವ ಅಂತ ಹೇಳೋದು. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಯ್ತಂದ್ರ ಮತ್ತ ಯೂಟ್ಯೂಬ್ ದಿಂದ ಪೇಮೆಂಟ್ ಬರಾಕತ್ತಂದ್ರ ಫಸ್ಟ್ನೇ ಪೇಮೆಂಟ್ ನಾನು ನಮ್ಮ ಮನಿ ದೇವ್ರಿಗೆ, ಅಂದ್ರ ಫಸ್ಟ್ನೇ ಪೇಮೆಂಟ್ ನಾನು ನಮ್ಮ ಮನಿ ದೇವ್ರಿಗೆ ಫಸ್ಟ್ನೇ ಪೇಮೆಂಟ್ ಬಂದ್ರೊಳಗ ಅರ್ಧ ನಿನ್ ಹುಂಡಿಗೆ ಬಂದ್ ಹಾಕ್ತೀನಿ ಅಂತೇಳಿ ಬೇಡ್ಕೊಂಡಿದ್ದೆ. ನಮ್ಮ ಮನಿ ದೇವ್ರ ಯಾವುದು ಮತ್ ನಂದ ಯೂಟ್ಯೂಬ್ ಜರ್ನಿ ಹೆಂಗ ಚಾಲು ಆಯ್ತು, ಮತ್ ನಂದು ಯೂಟ್ಯೂಬ್ ಮಾನಿಟೈಸ್ ಆಗ್ಬೇಕಂದ್ರ ಎಷ್ಟು ದಿವ್ಸ ತಗೋತು, ಮತ್ ಹಂಗ ಯೂಟ್ಯೂಬ್ ದಿಂದ ಫಸ್ಟ್ ಪೇಮೆಂಟ್ ಎಷ್ಟು ಬಂದೈತಿ ಅಂತೇಳಿ ಈ ವಿಡಿಯೋದಾಗ ನಿಮ್ಗ ಕಂಪ್ಲೀಟ್ ನನ್ನ ಯೂಟ್ಯೂಬ್ ಜರ್ನಿನ ಹೇಳ್ಕೊಡ್ತೀನಿ. ಬನ್ನಿ, ಈ ವಿಡಿಯೋ ಇಷ್ಟ ಆದ್ರ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬರೀ ಸಬ್ಸ್ಕ್ರೈಬ್ ಮಾಡೋದಲ್ಲ, ಸಬ್ಸ್ಕ್ರೈಬ್ ಅಲ್ಲಿ ಗಂಟಿ ಬಟನ್ ಇರುತ್ತೆ, ಅಲ್ಲಿ ಗಂಟಿ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ಯೂಟ್ಯೂಬ್ ದಲ್ಲಿ ಹೇಳಿದ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಫೈನಲಿ ಮಾನಿಟೈಸ್ ಆಯ್ತು. ಸಿದ್ದರಾಮ್ ಪಡಸಲ್ಗಿ, ಕಂಗ್ರಾಟ್ಸ್, ಯು ಹ್ಯಾವ್ ಬಿನ್ ಅಕ್ಸೆಪ್ಟೆಡ್ ಇನ್ ಟು ದ ಯೂಟ್ಯೂಬ್ ಪಾರ್ಟ್ನರ್. ಫಸ್ಟಿಗೆ ನಾನು ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೆ. ಒಂದ್ಸಲ ಏನಾಯ್ತಂದ್ರ ಹಿಂಗ ವಿಡಿಯೋ ನೋಡ್ತಿದ್ದಾಗ ನಾನು ಫೀಡ್ ಒಳಗ, ಅಂದ್ರೆ ಯೂಟ್ಯೂಬ್ ನೀವೇನ್ ವರ್ಕ್ ಮಾಡ್ತಿರಲ್ಲ ಅಲ್ಲಿ ಫೀಡ್ ಒಳಗ ಶಿವಪುತ್ರನ ವಿಡಿಯೋ ಬಂತು. ಶಿವಪುತ್ರನ ಯಾವ ವಿಡಿಯೋ ಬಂತಂದ್ರ ಕಲಾ ಮಾಧ್ಯಮದವ್ರು, ನಿಮಗ ಗೊತ್ತೇ ಇರ್ಬೋದು, ಕಲಾ ಮಾಧ್ಯಮದವ್ರು ಅವಂದ ಇಂಟರ್ವ್ಯೂ ಮಾಡ್ತಿದ್ರು. ಇಂಟರ್ವ್ಯೂ ಮಾಡುವಾಗ ಹೇಳಿದ್ರು, ನಿಮ್ಮ ಯೂಟ್ಯೂಬ್ ದಿಂದ ಎಷ್ಟು ಇನ್ಕಮ್ ಐತಿ ನಿಮ್ಗ ರೆವೆನ್ಯೂ ಐತಿ ಅಂತ ಹೇಳಿ ಕಲಾ ಮಾಧ್ಯಮದವ್ರು ಶಿವಪುತ್ರಗ ಕೇಳ್ತಾರ. ಅವಾಗ ನನಗ ಲಿಟ್ರಲಿ ಶಾಕ್ ಆಯ್ತು. ಯಾಕಂದ್ರ ಅವನ್ ಯೂಟ್ಯೂಬ್ ಇನ್ಕಮ್ ಶಿವಪುತ್ರ ಯಶಾರಾಧ ಕಾಮಿಡಿ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ, ನಿಮ್ಗೆ ಗೊತ್ತಾ ಇರ್ಬೋದು, ಉತ್ತರ ಕರ್ನಾಟಕ ಫೇಮಸ್ ಕಾಮಿಡಿ ಅವ. ಮಿನಿಮಮ್ ಒಂದು ತಿಂಗಳಿಗೆ ಬರೀ ಒಂದ್ ವಿಡಿಯೋದಿಂದನ 2 to 3 ಲ್ಯಾಕ್ ಇನ್ಕಮ್ ಐತೆ ಅಂತ. ಹಿಂಗಾಗಿ ನಾನು ಆ ವಿಡಿಯೋ ಮತ್ತೇಳಿ ಯೂಟ್ಯೂಬ್ ದಿಂದ ಫಸ್ಟ್ ಏನ್ ಮಾಡಿದ್ದೆ, ಸುಮ್ ಖಾಲಿ ಪಿಲಿ ವಿಡಿಯೋ ನೋಡ್ತಿದ್ದೆ. ಅಂತ ಪಿಕ್ಚರ್ ನೋಡೋದು, ಕಾಮಿಡಿ ನೋಡೋದು, ಆ ಶೋ ನೋಡೋದು, ಈ ಶೋ ನೋಡೋದು ಮಾಡ್ತಿದ್ದೆ. ಆಮ್ಯಾಗ ನಾನು ಎಂತ ವಿಡಿಯೋ ಸರ್ಚ್ ಮಾಡತ್ತೆ ಅಂದ್ರ ಯೂಟ್ಯೂಬ್ ಪೇಮೆಂಟ್ ರಿಲೇಟೆಡ್ ಬಗ್ಗೆ ಸರ್ಚ್ ಮಾಡತ್ತೆ. ಅವಾಗ ಗೊತ್ತಾತ್ ನನಗೆ ಯೂಟ್ಯೂಬ್ ದಿಂದ, ಸೋಷಿಯಲ್ ಮೀಡಿಯಾದಿಂದ ನಾವು ರೊಕ್ಕ ಮಾಡಬಹುದು ಅಂತೇಳಿ. ಅವಾಗ ನಾನು ವಿಡಿಯೋ ಮಾಡಕ್ ಚಾಲೂ ಮಾಡಿದೆ. ಎಂತ ವಿಡಿಯೋ ಮಾಡೋನು, ಟ್ರೆಂಡಿಂಗ್ ನಾಗ ಇರೋ ವಿಡಿಯೋ ಏನಂದ್ರ ಯುಟಿಲಿಟಿ, ಅಂದ್ರ ಈಗ ಪ್ರೆಸೆಂಟ್ ನ್ಯೂಸ್ ಏನ್ ನಡೆಯತೈತಿ ಇದ್ರೊಳಗ, ಮತ್ತ ಯಾವ್ಯಾವ ಸರ್ಕಾರದಿಂದ ಯೋಜನೆಗಳು ಬಂದಾವು, ಏನ್ ಬಂದ, ಹಂಗ ರೇಷನ್ ಕಾರ್ಡ್ ಮಾಡೋದ್ ಹೆಂಗ ಅಂತ ಇಂತ ವಿಡಿಯೋ ಮಾಡ್ತಿದ್ದೆ. ಆಮೇಲೆ ಏನಾಗ್ಬಿಡ್ತು, ಮಾಡ್ತಿದ್ದೆ 1 ವರ್ಷ ಮಾಡ್ತಿದ್ದೆ. ಹಂಗೆ ತಿಂಗಳಿಗೆ 1 ವಿಡಿಯೋ, 15 ದಿವ್ಸಕ್ಕೆ 1 ವಿಡಿಯೋ ಹಿಂಗೇಳಿ ಕಂಟಿನ್ಯೂ ಮಾಡ್ತಿದ್ದೆ. ಆದ್ರ ವಿಡಿಯೋ ನೋಡೋದಿರ್ಲಿ, ಯಾರು ಸಕಾರ ನೋಡ್ತಿದ್ದಿಲ್ಲ. ಆಮ್ಯಾಗ ಏನ್ ಮಾಡ್ತು, ಏನಪ್ಪ ಎಷ್ಟ ಮಾಡಿದ್ರು ಯಾರು ನೋಡೋಲಾಗ್ಯಾರ ವಿಡಿಯೋಗಳು ಅಂತೇಳಿ ಏನ್ ಮಾಡ್ತಿದ್ದೆ, ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ ಬಳಿಕ ನಾನು ವಾಟ್ಸಾಪ್ ದಾಗ ಶೇರ್ ಮಾಡ್ತಿದ್ದೆ. ವಾಟ್ಸಾಪ್ ಸ್ಟೇಟಸ್ ಹಿಡಿದು ಮತ್ ನನ್ನ ಗ್ರೂಪಿಗೆ ಶೇರ್ ಮಾಡ್ತಿದ್ದೆ. ಏನಾದ್ರು ನನ್ನ ಗ್ರೂಪಿಗೆ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ಸಬ್ಸ್ಕ್ರೈಬರ್ಸ್ ನನಗ ಮಿನಿಮಮ್ ಒಂದು 1800 ತಕ ಅದರ, ಅವರೆಲ್ಲ ವಾಟ್ಸಾಪ್ ದಿಂದನ ಬಂದಿರೋದು. ನಾನು ಯೂಟ್ಯೂಬ್ ಶೇರ್ ಮಾಡತ್ತಿದ್ದಾಗ ನಮ್ದೊಂದು SSLC ಗ್ರೂಪ್ ಇತ್ತು, ಫ್ರೆಂಡ್ಸ್ ಗ್ರೂಪ್ ಇತ್ತು. ಅದ್ರೊಳಗು ಶೇರ್ ಮಾಡ್ತಿದ್ದೆ. ನಾವ್ನ ಆ ಗ್ರೂಪ್ನಿಂದ ತೆಗೆದೋಗ್ಬಿಟ್ರು ಒಂದೊಂದ್ಸಲ. ನಮ್ಮ ದೋಸ್ತ ಅವನ ಹೆಸರು ಸಿದ್ರಾಯನ. ಆ ಮಗ ಈ ವಿಡಿಯೋ ನೋಡ್ತಿದ್ರ ನೋಡ್ಲಿ, ವಿಡಿಯೋದಿಂದ ನಾ ಅಂತೇಳಿ ಹೇಳ್ತೀನಿ. ಯೂಟ್ಯೂಬ್ ದಿಂದ ಲಿಟ್ರಲಿ ನಾ ಈಗ ಮಾನಿಟೈಸ್ ಆಗೈತಿ, ರೊಕ್ಕ ಗಳಸಾಕತ್ತೀನಿ.
ನಾ ಫಸ್ಟ್ ಹಿಡಿದು ಹೇಳ್ತೀನಿ. ಈಗ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ, ವಾಟ್ಸಪ್ದಾಗ ಹಾಕ್ತಿದ್ದೆ. ಅದನ್ನು ವಾಟ್ಸಪ್ದಾಗ ಹಾಕಿಂದ ಏನಾಕಿತ್ತು ನೋಡ್ತಿದ್ರು, ಎಷ್ಟಾದ್ರೂ ವ್ಯೂಸ ಬರ್ತಿದ್ದಲ್ಲ, ಬಂದ್ರೆ 200 300 200 300 ಹಿಂಗ್ ಬರ್ತಿತ್ತು. ಹಿಂಗಾಗಿ ಬೇಸರಾಗಿ ಬಿಟ್ಬಿಟ್ಟೆ. ಏನ್ ಮಾಡ್ಬಿಟ್ಟೆ? ಬಿಟ್ಬಿಟ್ಟೆ. ಲಿಟ್ರಲಿ ಯೂಟ್ಯೂಬ್ನ 6 ತಿಂಗಳ ತನಕ ನಾನು ವಿಡಿಯೋ ಮಾಡೋದು ಬಿಟ್ಬಿಟ್ಟೆ. ಏನು ವ್ಯೂಸ್ ಬರಲ್ತು, ಏನು ಇಲ್ಲ, ಸುಮ್ಮನೆ ಎಡಿಟಿಂಗ್ ಟೈಮ್ ಅಂತೇಳಿ ಬಿಟ್ಬಿಟ್ಟೆ. ಮತ್ತ ಆಮ್ಯಾಗ ಏನ್ ಮಾಡ್ಬಿಟ್ಟೆ, ನಂದೊಂದು ನೆಟ್ ಸೆಂಟರ್ ಐತ್ರಿ. 6 ತಿಂಗಳಾಗ ನಾ ಅದನ್ನ ಯೂಟ್ಯೂಬ್ ಏನ್ ಮಾಡಿಬಿಟ್ಟೆ, ವಿಡಿಯೋ ಮಾಡೋದು ಬಿಟ್ಟೆ. ಆಮ್ಯಾಗ ಏನ್ ಮಾಡಿದ್ದೆ, ನಂದೊಂದು ನೆಟ್ ಸೆಂಟರ್ ಇದೆ ನೋಡ್ರಿ. ನನ್ನ ನೆಟ್ ಸೆಂಟರ್ ಇದೇ ನೆಟ್ ಸೆಂಟರ್. ಇದನ್ನ ಮಾಡೋದು ವರ್ಕ್ ಮಾಡ್ತೀನಿ. ಅಲ್ಲಿ ಇನ್ಕಮ್ ಒಂದ್ ರೇಂಜಿಗೆ ಚಲೋ ಐತಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಸಾರ ನಡೆಯುವಷ್ಟ ಇನ್ಕಮ್ ಐತಿ. ಆಮ್ಯಾಗ ಒಂದ್ ದಿವ್ಸ ಏನಾಯ್ತು, ಒಬ್ರು ಉತಾರಿ ತಗೊಳಕ್ ಬಂದಿದ್ರು, ಜೆರಾಕ್ಸ್ ಹೊಡ್ಕೊಳಕ್ ಬಂದಿದ್ರು. ಉತಾರಿ ಜೆರಾಕ್ಸ್ ತೆಗೆದು ಕೊಟ್ಟೆ ಅವ್ರಿಗೆ. ಅವ ಉತಾರಿ ಜೆರಾಕ್ಸ್ ತಕ್ಕೊಂಡ್ ಹೋಗುದ್ ಅಲ್ಲ, ತೆಲಿಗೊಂದ ಹುಳ ಬಿಟ್ಬಿಟ್ಟ. ಏನಂತಂದ್ರ, ತಮ್ಮ ನಿಮ್ದ ಏನಾದ್ರು ಇನ್ 10 ವರ್ಷ ಮುಂದ್ 10 ವರ್ಷಿಗೆ ಎಲ್ಲ ಡಿಜಿಟಲ್ ಆಗತಿ, ಎಲ್ಲಾರು ಅವ್ರವ್ರ ಮೊಬೈಲ್ದಾಗ ಮಾಡ್ಕೊತ ಹೋಗಾರ, ಎಲ್ಲ ಮುಂದ ನಿಮ್ದೇನು ನಡೆಯಂಗಿಲ್ಲ. ಕಂಪ್ಯೂಟರ್ ಇವ್ ಜೆರಾಕ್ಸ್ ಮಷೀನ್ ತಗೊಂಡ ಹಾಕೊಂಡ್ ಹೋರಿ ಆಕೈತಿ ನಿಮ್ದ ತಂದ. ಅವನು ನನಗೊಂದ್ ಸ್ವಲ್ಪ ಇದು ಆತ್, ಏನು ಮನಸ್ಸು ತಲೆಯಾಗ ಹೊಳ್ಳಾಡಕತ್. ಹೌದ್ಲ, ಮುಂದ್ ಹಿಂಗಾದ್ರ ವಜ್ಜ ಆಕೈತಿ, ನಾ ಏನ್ರ ಬ್ಯಾರೆ ಮಾಡ್ಬೇಕು ಅಂತೇಳಿ ಚಲೋ ಏನ್ ಮಾಡಿದೆ, ಏನ್ರಿ ಬ್ಯಾರೆ ಮಾಡ್ಬೇಕಂತೇಳಿ ಯೋಚನೆ ಮಾಡತ್ತಿದ್ದಾಗ, ಫಸ್ಟ್ನೇದು ನಮ್ದು ಹೊಲ ಇಲ್ರಿ. ಹೊಲದಾಗ ಮಾಡ್ಬೇಕಂದ್ರ ಈಗಂತರೂ ನಮ್ಮ ಊರ ಕಡೆ ನೀರಾವರಿ ಸಿಕ್ಕಾಪಟ್ಟಿ ಐತಿ. ನಮ್ಮ ಎಮ್ಮಿ ಪಾಟೀಲ್ ನೀರಾವರಿ ಮಾಡ್ಬಿಟ್ರ, ಕೆನಾಲ್ ಪೆನಲ್. ಹೊಲ ಇಲ್ಲ ಮಾಡ್ಬೇಕಂದ್ರ. ಮತ್ತೆ ಎರಡನೇದು ಬಿಸ್ನೆಸ್ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರ ರೊಕ್ಕ ಬೇಕು. ಹಿಂಗಾಗಿ ಯೋಚನೆ ಮಾಡತ್ತಿದ್ದೆ, ಈಜಿಯೆಸ್ಟ್ ಯಾವ್ದು, ನೋ ರಿಸ್ಕ್, ನೋ ಟೆನ್ಷನ್, ನೋ ಇನ್ವೆಸ್ಟ್ಮೆಂಟ್ ಯಾವ್ದಪ್ಪ ಅಂದ್ರ ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬ್ ಅಂತೇಳಿ ಅವಾಗ ನನಗ ತಲೆಯಾಗ ಬತ್ತು. ಅವಾಗಿಂದ ನಾನು ಮತ್ತೇನ್ ಮಾಡಿದೆ, ಇದ ವರ್ಷ ಜನವರಿ 26 ಅಂದ್ರೆ ಇದ ವರ್ಷ ಜನವರಿ 2026 ಮತ್ತೊಳ್ಳಿ ಯೂಟ್ಯೂಬ್ ಚಾಲು ಮಾಡಿದೆ. ಆದ್ರೆ ಈ ಸಲ ಏನ್ ಮಾಡಿದೆ, ಸಲದಂಗ ಬಿಡ್ಲಿಲ್ಲ. ಅರ್ಧಂಬರ್ಧ ತಿಂಗಳಿಗೊಂದು 2 ತಿಂಗಳೊಂದು ಹಿಂಗ್ ವಿಡಿಯೋ ಬಿಡ್ಲಿಲ್ಲ. ವಾರದಾಗ 2 ವಿಡಿಯೋ ಕಂಪಲ್ಸರಿ ಬಿಡಾಕ ಚಾಲು ಮಾಡಿದೆ. ಆದ್ರೆ ಈ ಸಲ ಏನ್ ಮಾಡಿದೆ, ಕಂಟೆಂಟ್ ಮಿಕ್ಸ್ ಕಂಟೆಂಟ್ ಮಾಡಿದ್ದೆ. ಫ್ರ್ಯಾಂಕ್, ವ್ಲಾಗ್, ಜಾತ್ರೆ ವಿಡಿಯೋ ಮಾಡೋದು ಎಲ್ಲ ಮಾಡ್ಬಿಡ್ತಿದ್ದೆ. ಆದ್ರೆ ಈ ಸಲ ಹಂಗ ಮಾಡ್ಲಿಲ್ಲ. ಕರೆಕ್ಟ್ ಆಗಿ ಮನೋಜ್ ದೇ ಯೂಟ್ಯೂಬ್ ಅಂತ ಹೇಳಿ ಒಂದ್ ಚಾನಲ್ ಐತಿ, ಅವ್ರದ್ದು ವಿಡಿಯೋ ನೋಡ್ಕೊತ ಹೋದೆ. ಕನ್ಸಿಸ್ಟೆನ್ಸಿಯಾಗಿ ಅಂದ್ರೆ ವಾರಕ್ಕ 2 ಕನ್ಸಿಸ್ಟೆನ್ಸಿಯಾಗಿ ಒಂದೇ ಟಾಪಿಕ್ ಮ್ಯಾಗ, ಅಂದ್ರ ಒಂದೇ ಯುಟಿಲಿಟಿ, ಈಗ ಸರ್ಕಾರದಿಂದ ಯಾವ ಯೋಜನೆ ಬಂದು ಇಂಥವ್ ಒಂದೇ ಟಾಪಿಕ್ ಮ್ಯಾಗ ವಿಡಿಯೋ ಮಾಡ್ಕೋತ ಬಂದೆ. ವಿಡಿಯೋ ಮಾಡ್ಕೋತ ಬಂದೆ. ಫಸ್ಟ್ ನಾ ಏನು 1 ವರ್ಷ ಹಿಂದ್ ಮಾಡ್ತಿದ್ದಿಲ್ಲ, ಅಲ್ಲಿ ಆ ವಿಡಿಯೋಕ ಈ ವಿಡಿಯೋಕ ಡಿಫ್ರೆನ್ಸ್ ಗೊತ್ತಾತ ನನಗೆ. ಯಾಕಂದ್ರೆ ಯೂಟ್ಯೂಬ್ದಾಗ ನಿಮ್ ಬೆಳಿಬೇಕಂದ್ರ ಕನ್ಸಿಸ್ಟೆನ್ಸಿಯಾಗಿ ಅಂದ್ರೆ ಪ್ರತಿ ವಾರಕ್ಕ 2 ವಿಡಿಯೋ ಬಿಡ್ಬೇಕಂತ ಹೇಳಿ ಅವಾಗ ನನಗ ಗೊತ್ತಾಯ್ತು. ವಿಡಿಯೋ ಮಾಡದಿದ್ದೆ. ಅದ್ರ ಒಂದ್ ವಿಡಿಯೋ ವೈರಲ್ ಆಯ್ತು. ಯಾವ್ದಂತೇಳಿ ನಿಮ್ಗೆ ಗೊತ್ತಾಗಿರ್ತೈತಿ, ನನ್ನ ಯೂಟ್ಯೂಬ್ ಚಾನಲ್ದಾಗ ಐತಿ. ಅದೇ ಬೆಳೆ ವಿಮೆ ಗೊಂದಲ ಅಂತೇಳಿ. ಅದರಿಂದ ನನ್ನ ಸಬ್ಸ್ಕ್ರೈಬರು ಕಂಪ್ಲೀಟ್ ಆದ್ರೆ ಮತ್ತ ವಾಚ್ ಅವರು ಕಂಪ್ಲೀಟ್ ಆಗ್ಬಿಡ್ತ. ಹಿಂಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಫೈನಲಿ ಮಾನಿಟೈಸ್ ಆಯ್ತು. ಮಾನಿಟೈಸ್ ಆಗೋಕ್ಕಿಂತ ಮುಂಚೆ ಏನಾಗಬೇಕು, ನಮ್ದು ಯೂಟ್ಯೂಬ್ ಮಾನಿಟೈಸ್ ಆಗ್ಬೇಕಂದ್ರ 1000 ಅಂದ್ರೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಬೇಕು. ಮತ್ತ 4,000 ತಾಸು ವಾಚ್ ಅವರ್ ಕಂಪ್ಲೀಟ್ ಆಗ್ಬೇಕು. ಇದೆಲ್ಲ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮ್ಯಾಗ ನಾ ಯೂಟ್ಯೂಬ್ ಮಾನಿಟೈಸ್ ಅಪ್ಲೈ ಮಾಡಕ್ ಹೋಗ್ತೀನಿ. ಅಲ್ಲಿ ಒಂದು ದೊಡ್ಡ ಶಾಕ್ ಆದೈತು. ಏನಾಗ್ಬಿಡ್ತು, ಯೂಟ್ಯೂಬ್ ಚಾನಲ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಚಾನಲ್ ಅಪ್ಲೈ ಮಾಡಾಕ ಒಂದು ಆಪ್ಷನ್ ಬರ್ತೈತಿ. ಅದ್ರ ಮ್ಯಾಗ ಕ್ಲಿಕ್ ಮಾಡಿ ಎಲ್ಲ ಸಬ್ಮಿಟ್ ಮಾನಿಟೈಸ್ ಅಪ್ಲೈ ಮಾಡಿದ್ಮ್ಯಾಗ 2 ಸಲ ನಂದು ಯೂಟ್ಯೂಬ್ ಮಾನಿಟೈಸ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಿಡ್ತು. ಶಾಕಿಂಗ್ ಫುಲ್ ಮಾನಸಿಕ ಆಗತ್ತೆ. ನಾವು ದಿವಸ 8 ತಿಂಗಳ ತಕ ಅಂಗಿ ಹರ್ಕೊಂಡು, ಗಂಟ್ಲ ಹರ್ಕೊಂಡು, ರಾತ್ರಿ 3 ತಕ ಎಡಿಟಿಂಗ್ ಮಾಡಿ ಇಷ್ಟೆಲ್ಲ ಮಾಡಿದ್ರು ಹಿಂಗಾತ್ಲ ಅಂತ ಹೇಳಿ ಏನ್ ಮಾಡಿದೆ, ಪ್ರಾಪರ್ ಇದ್ರ ರೀಸನ್ ಏನಂತ ಹೇಳಿ ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನ್ ಹೇಳ್ತೈತಿ, ಯುವರ್ ಆಡ್ಸೆನ್ಸ್ ಈಸ್ ಆಲ್ರೆಡಿ ಕ್ರಿಯೇಟೆಡ್. ಅಂದ್ರೆ ನೀವು ಯೂಟ್ಯೂಬ್ ದಿಂದ ಪೇಮೆಂಟ್ ತಗೊಳತ್ತೀರಿ, ಅದ್ರದ್ದು ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಐತಿ ಅಂತೇಳಿ ಬಂದ್ಬಿಡ್ತು. ನನಗ್ ಫುಲ್ ಟೆನ್ಷನ್. ನಾ ಯಾವಾಗ ಯೂಟ್ಯೂಬ್ ದಿಂದ ಪೇಮೆಂಟ್ ತಗೊಳಕತ್ತೀನಿ
ಹಂಗ ಹಿಂಗ ಅಂತೇಳಿ ವಿಚಾರ ಮಾಡತ್ತಿದ್ದಾಗ ಯೂಟ್ಯೂಬ್ ದಿಂದ ಅಲ್ಲಿ ಇಲ್ಲಿ ಎಕ್ಸ್ಪರ್ಟ್ ಹತ್ರ ಕೇಳಿದೆ. ಅವ್ರು ಏನಂದ್ರು, ಇಲ್ಲ ಅಪೀಲ್ ಮಾಡು ತಗೋತೈತಿ. ನಾ ಅಪೀಲ್ ಮಾಡೋದು ಬೇಡ, ಡೈರೆಕ್ಟ್ ಅಮೆರಿಕ ಹೋಗು ಅಂತೇಳಿ ತಯಾರಾದ್ನಿ. ಆದ್ರ ರೊಕ್ಕ ಇದ್ದಿದ್ದಿಲ್ಲ. ಹಿಂಗಾಗಿ ಏನ್ ಮಾಡ್ಬಿಟ್ನಿ, ಅಲ್ಲೇ ಯೂಟ್ಯೂಬ್ ಸ್ಟುಡಿಯೋದಾಗ ಏನಾಗ್ಬಿಡ್ತ, ಚಲೋ ಏನು ಯೂಟ್ಯೂಬ್ ಹೆಲ್ಪ್ ಲೈನ್ ಇತ್ತು, ಅದ್ರ ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ಆನ್ಲೈನ್ ಅಲ್ಲಿ ಇಮೇಲ್ ಮಾಡಿ ಎರಡು ದಿವಸ ಎಲ್ಲಿ ಎರಡೆರಡು ದಿವಸ ತಕ ಇಮೇಲ್ ಕಂಟಿನ್ಯೂ ಇಮೇಲ್ ಮಾಡಿ, ಫೋನ್ ಅಂತ ಇರತ್ತಲ್ಲ ಅವ್ರಿಗೆ ಇಮೇಲ್ ಮತ್ತೆ ಚಾಟ್ ಬೋರ್ಡ್ ಅಂತ ಇರತೈತಿ, ಚಾಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಅವ್ರಿಗೆ ಸಬ್ಮಿಟ್ ಮಾಡಿದ ಮ್ಯಾಗ ಇಲ್ಲ ನಂದು ಯಾವ್ದು ಇಲ್ಲ ಹಂಗ ಹಿಂಗ ಅಂತೇಳಿ ಇಮೇಲ್ 4-5 ಎಲ್ಲಿ ಮಿನಿಮಮ್ ಒಂದು 12 ಮಂದಿ ಮಾಡಿರ್ಬೇಕು. ನಾ ಮಾಡಿದಾಗ ಅವಾಗ ಏನಾಗ್ಬಿಡ್ತು, ಅವರು ಸರಿಯಾಗಿ ಪರಿಶೀಲಿಸಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫೈನಲಿ ಮಾನಿಟೈಸ್ ಮಾಡಿಬಿಟ್ರು. ನಾ ಏನ್ ಮಾಡ್ತಿದ್ದೆ, ಮೊದಲು ಒಂದು ವರ್ಷದ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ರಿಫ್ರೆಶ್ ಮಾಡೋದು, ಎಟ್ ಬಂದು ವ್ಯೂಸ್, ಎಟ್ ವಾಚ್ ಅವರ್ ಕಂಪ್ಲೀಟ್ ಆಯ್ತು, ಹಿಂಗೆಲ್ಲ ಮಾಡ್ತಿದ್ದೆ. ಮತ್ತು ನಾ ವಿಡಿಯೋ ಮಾಡೋದು ನೋಡಿ ಸ್ವಲ್ಪ ಜನ ನೀವೇನು ಯೂಟ್ಯೂಬ್ದಿಂದ ರೊಕ್ಕ ಮಾಡ್ತಾನೆ ಹಂಗ ಹಿಂಗ ಅಂತೇಳಿ ಮಾತಾಡ್ತಿದ್ರು. ಆ ಮಾತಾಡೋರ್ಗೆ ನಾ ಫಸ್ಟ್ ಪೇಮೆಂಟ್ ಚಾಲು, ಎಷ್ಟು ನನ್ನ ಪೇಮೆಂಟ್ ಚಾಲು ಆಗೈತಿ. ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿ 4 ದಿವಸ ಆತು. ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆದ ಅರ್ಧ ತಾಸಿಗೆ 12 ರೂಪಾಯಿ ಬಂತು ನನಗೆ. ಯೂಟ್ಯೂಬ್ ಮಾನಿಟೈಸ್ ಆಗಿ ಅರ್ಧ ತಾಸಿಗೆ 12 ರೂಪಾಯಿ ಬಂತು ನನಗೆ. ಈಗ ಸ್ಟಾರ್ಟಿಂಗ್ ಇದೆ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿ ಏನಾಯ್ತು, ಈಗ 4-5 ದಿವಸ ಆತ. ಇನ್ಮ್ಯಾಗಿಂದ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಕೋತಾ ಇರ್ತೀನಿ. ನಿಮ್ಮ ಪ್ರೀತಿ ಹಿಂಗ ಇರ್ಲಿ ಅಂತೇಳಿ ಬರ್ರಿ. ಮತ್ತೀಗ ನಂದ ಪೇಮೆಂಟ್ ಎಷ್ಟು ಬಂದೈತಿ ಅಂದ್ರೆ, ನಂದ ಈಗ ಏನ್ ಮಾನಿಟೈಸ್ ಆಯ್ತಲ್ಲ, ಮಾನಿಟೈಸ್ ಆಗಿಂದ ನನ್ನ ಪೇಮೆಂಟ್ ಎಷ್ಟು ಬಂದೈತಿ ಅಂತೇಳಿ ನಿಮ್ಗ ತೋರಿಸ್ತೀನಿ. ಅದನ್ನ ನೋಡಿ ನೀವು ಶಾಕು ಆಗ್ತಿರತ್ತೆ ಅನಿಸ್ತೈತಿ, ಯಾಕಂದ್ರೆ ಅಷ್ಟು ಪೇಮೆಂಟ್ ಬಂದ್ಬಿಟ್ಟೈತಿ. ಈಗ ಬರ್ರಿ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದೈತೆ ತೋರಿಸ್ತೀನಿ. ಪೇಮೆಂಟ್ ಚಾಲು ಆಗೈತಿ, ಇನ್ನು ಮುಂದೆ ಹೆಚ್ಚು ಆಗತ್ತೆ. ಇಲ್ಲಿ ನೋಡ್ಬೋದು ನೀವು, ಬರೀ ಅದು ನಂದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿ ಬರೀ 4 ದಿವಸಗೆ 17 ರೂಪಾಯಿ. ಹಂಗ ನಮ್ಮ ಮಣಿದೇವ್ರ ಯಾವ್ದಂತೇಳಿ ನಿಮಗ ಲಾಸ್ಟಿಗೆ ಹೇಳ್ತಂತ ಹೇಳಿದ್ದೆ. ನಮ್ದು ಕಾನೂರ್ ಕರೆಸಿದ್ದ ಮಣಿದೇವ್ರ, ಆ ದೇವ್ರಿಗೆ ನಾ ಬೇಡ್ಕೋತೀನಿ ಇನ್ನೊಂದು ತುಸು ದಿವ್ಸನಾಗ ಫಸ್ಟ್ನೇ ಪೇಮೆಂಟ್ ಬರ್ಲಿ ಅಂತೇಳಿ ಬೇಡ್ಕೋತೀನಿ. ಬಂದ್ ಪೇಮೆಂಟ್ದಾಗ ಅರ್ಧ ನಮ್ ಕಾನೂರ್ ಕರೆಸಿದ್ದ ಅಂದ್ರೆ ಇಲ್ಲೇ ಜಮಖಂಡಿ ತೆಗ್ ಬರ್ತೈತಿ, ಕೊಣ್ಣೂರ್ ಕರೆಸಿದ್ದಾಗ ಹೋಗಿ ಪೇಮೆಂಟ್ ಅರ್ಧ ಪೇಮೆಂಟ್ ಹಾಕ್ತೀನಿ ಅಂತ ಹೇಳಿ ಈ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತ ಹಂಗ ನೀವು ಯೂಟ್ಯೂಬ್ ದಿಂದ ಏನ್ರೆ ಹಣ ಮಾಡ್ಬೇಕು, ರೊಕ್ಕ ಗಳಿಸ್ಬೇಕು ಅಂದ್ರೆ ಈಗ್ಲೇ ಚಾಲು ಮಾಡ್ರಿ. ಯಾಕಂದ್ರೆ ಫೆಬ್ರವರಿ 1, 2027ರಿಂದ ಯೂಟ್ಯೂಬ್ ಕ್ರೈಟೇರಿಯಾ ಚೇಂಜ್ ಆಗತೈತಿ. ಏನಂದ್ರೆ ಅವಾಗ 8,000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು, 1,000 ಸಬ್ಸ್ಕ್ರೈಬರ್ ನಿಮ್ ಯೂಟ್ಯೂಬ್ ಚಾನಲ್ ಒಳಗ ಇರಬೇಕು. ಎಷ್ಟು? ಫೆಬ್ರವರಿ 1, 2027ರಿಂದ 8,000 ತಾಸ ನೀವು ಯೂಟ್ಯೂಬ್ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. 8,000 ಅಂದ್ರೆ ನಿಮ್ದು ಅರ್ಧ 16 ಆಕತಿ, 4,000ಕ್ಕ ಅರ್ಧ 12 ಆಗಿರತೈತಿ. ಈಗ 8,000 ಅಂದ್ರ ನಿಮ್ದು ಅರ್ಧ 16 ಆಕತಿ. ಈಗಿಂದನ ನೀವು ಯೂಟ್ಯೂಬ್ ಕಂಟೆಂಟ್ ಚಾಲು ಮಾಡ್ರಿ. ಇನ್ನ 5 ತಿಂಗಳೈತಿ, 5 ತಿಂಗಳೊಳಗ 4,000 ವಾಚ್ ಅವರ್ ಕಂಪ್ಲೀಟ್ ಆಗೋದು ಏನು ವಜ್ಜಲ್ಲ. ಯಾಕಂದ್ರ ನೀವು ಕಂಟಿನ್ಯೂ ಆಗಿ ವಾರಕ್ಕೆ 2 ವಿಡಿಯೋ ಮಾಡ್ಕೋತ ಬರ್ತಿದ್ರ ಅಂದ್ರೆ ನಿಮ್ದು ಕಂಟೆಂಟ್ ಒಳ್ಳೇದಿತ್ತಂದ್ರೆ ಯಾವ್ದಾದ್ರು ಒಂದು ವಿಡಿಯೋ ನಿಮ್ಮ ಚಾನಲ್ ಅನ್ನ ಯೂಟ್ಯೂಬ್ ಕಂಪಲ್ಸರಿ ಆಗಿ ರೆಕಮೆಂಡ್ ಮಾಡ್ತತಿ. ಹಿಂಗ ನೀವು ನಮ್ನ ಬೆಳೆಸ್ರಂಗ ಯೂಟ್ಯೂಬ್ ದಿಂದ ಒಂದ್ ಸ್ವಲ್ಪ ಹೆಚ್ಚಿಗೆ ರೊಕ್ಕ ಬರಂಗ್ ಮಾಡ್ರಿ ಅಂತೇಳಿ ಈ ವಿಡಿಯೋವನ್ನ ಮುಗಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮತ್ತು ಶೇರ್ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ತಮ್ಮಲ್ಲಿ ವಿನಂತಿಗೊಳಿಸ್ತೇನೆ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋನು. ನಾಳೆಗೊಂದು ಹೊಸ ಬೇರೆ ತರ ವಿಡಿಯೋ ಬರತೈತಿ, ಆ ವಿಡಿಯೋ ನೋಡ್ರಿ, ಎಂಜಾಯ್ ಮಾಡ್ರಿ. ಓಕೆ, ಬಾಯ್.